ಈಗ ಎಲ್ಲರಲ್ಲೂ ಮೂಡ್ತಾ ಇರುವಂತ ಪ್ರಶ್ನೆ, ಏನ್ ಸಾಧ್ಯತೆ ಇದೆ, ಏನಾದ್ರೆ ಏನಾಗುತ್ತೆ, ಏನ್ ಆಗದೆ ಇದ್ರೆ ಆಗೇನಾಗ್ಬೋದು? ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಉದ್ಭವ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗ ಜನವರಿ ಕ್ರಾಂತಿ ಅಂತ ಹೇಳ್ತಾ ಇದೀವಲ್ವಾ, ಡಿಸೆಂಬರ್ ಮುಗಿತಾ ಬರ್ತಾ ಇದೆ, ಡಿಸೆಂಬರ್ ಆರಂಭದಲ್ಲಿದೆ, ನವೆಂಬರ್ ಕ್ರಾಂತಿ ಮುಗ್ದೋಯ್ತು, ಡಿಸೆಂಬರ್ ಸೆಷನ್ ಮುಗ್ದೋಗುತ್ತೆ, ಮತ್ತೆ ಶುರುವಾಗುತ್ತೆ ಕ್ರಾಂತಿ ಅಂತ ಹೇಳಲಾಗ್ತದೆ. ಅದು ಜನವರಿ ಶಿಫ್ಟ್ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ಒಂದು ವೇಳೆ ಈ ಕ್ರಾಂತಿ ಆದ್ರೆ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನು ನೋಡಿದಾಗ, ಮೊದಲನೇದಾಗಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದ್ಬಿಡುತ್ತೆ. ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಅವರು ತುಂಬಾ ಪಕ್ಷಕ್ಕೋಸ್ಕರ ಲಾಯಲ್ ಆಗಿದ್ದಾರೆ, ತುಂಬಾ ಪಕ್ಷದ ಸಂಘಟನೆಗೋಸ್ಕರ ತುಂಬಾ ಶ್ರಮಿಸಿದ್ದಾರೆ, ತುಂಬಾ ದುಡಿದಿದ್ದಾರೆ, ಜೈಲಿಗೂ ಹೋಗಿದ್ದಾರೆ, ಶ್ರಮಪಟ್ಟು ಇವತ್ತು ಕಾಂಗ್ರೆಸ್ ಅನ್ನ ಸರ್ಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ, ಆಡಳಿತ ಚುಕ್ಕಾಣಿ ಹಿಡಿಯೋದಕ್ಕೆ ಅವರು ಪ್ರಮುಖ ಪಾತ್ರವನ್ನ ಕೂಡ ವಹಿಸಿದ್ದಾರೆ. ಕೊಟ್ಟ ಮಾತಿನಂತೆ ಅವರನ್ನ ಸಿಎಂ ಮಾಡೋಣ ಅಂತ ಹೇಳಿ ಫರ್ಮಾನು ಹೊರಡಿಸ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ನೀವು ಸಿಎಂ ಹೋಗಿ ಹಾಗೋಗಿ ಅಂತ ಹೇಳ್ಬೋದು. ಆ ಸಾಧ್ಯತೆ ಏನಾದ್ರೂ ಆದ್ರೆ ಅದಕ್ಕೆ ಪರಿಣಾಮ ಏನಾಗುತ್ತೆ ಗೊತ್ತಾ? ಸಿದ್ದರಾಮಯ್ಯ ಅವರು ಬಂಡ್ ಹೇಳುವಂತ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ಯಾರು ಒಪ್ಕೊಳ್ಳಲ್ಲ. ನೇರವಾಗಿ ಅಲ್ದಿದ್ರು ಕೂಡ ಇಂಡೈರೆಕ್ಟ್ ಆಗಿ ಒಂದಷ್ಟು ಬಂಡ್ ಹೇಳುವಂತ ಸಾಧ್ಯತೆ ಇದ್ದೇ ಇರುತ್ತೆ. ನೋಡಿ, ಇದು ಸಾಧ್ಯತೆ ಒಂದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವ ಸಾಧ್ಯತೆ ಕಂಡು ಬಂದಾಗ ಅದಕ್ಕೆ ಪರಿಣಾಮ ಏನಾಗುತ್ತೆ? ಬಂಡ್ ಹೇಳುವಂತ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇ ಸಾಧ್ಯತೆ ಏನಾಗ್ಬೋದು? ಹೈಕಮಾಂಡ್ ಸದ್ಯಕ್ಕೆ ಎಲ್ಲವೂ ಕೂಡ ತಣ್ಣಗಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ, ಇಬ್ರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ, ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಎಲ್ಲವೂ ತಣ್ಣಗಾಗಿದೆ. ಇದನ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡೋಣ ಸ್ವಲ್ಪ ದಿನ. ಎಲ್ಲಿವರೆಗೂ? ಬಜೆಟ್ ವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ಲಿ, ಆಮೇಲೆ ಮುಂದಿಗೆ ನೋಡೋಣ. ಈಗ ಸೆಷನ್ ಅಂತ ಬಂತು, ಸೆಷನ್ ಮುಗಿದ್ಬಿಡ್ಲಿ. ಇಲ್ಲ ಅಂತಂದ್ರೆ ವಿಪಕ್ಷಗಳು ನಮ್ಮನ್ನ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸೆಷನ್ ಮುಗಿತಾ ಸೆಷನ್ ಆರಂಭ ಆಗ್ತಾ ಇದೆ. ಸೆಷನ್ ಮುಗಿದ್ಮೇಲೆ ಬಜೆಟ್ ವರೆಗೂ ಕೂಡ ಅವರೇ ಆಗಿರ್ಲಿ, ಒಂದು ರೆಕಾರ್ಡ್ ಬ್ರೇಕ್ ಆಗುತ್ತೆ, ಅದೊಂದು ರೆಕಾರ್ಡ್ ಮಾಡ್ಬಿಡ್ಲಿ ಅಂತ ಹೇಳಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆಗ ಅದರ ಪರಿಣಾಮ ಏನಾಗುತ್ತೆ? ಡಿ ಕೆ ಶಿವಕುಮಾರ್ ಅವರು ಸುತಾರಾಮ್ ಒಪ್ಪಿಕೊಳ್ಳೋದು ಅನುಮಾನ ಅನ್ನೋದು ಆ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಲಾಗ್ತದೆ. ಇನ್ನು ಮೂರನೇ ಸಾಧ್ಯತೆ ಏನು ನೋಡಿ, 6 ತಿಂಗಳ ಬಳಿಕ ನೀವು ಸುಮ್ಮನೆ ಇದ್ದೀರಿ, ಶಾಂತವಾಗಿರಿ, ಈಗಲೇ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಬಿಟ್ರೆ ಕಷ್ಟ ಆಗತ್ತೆ. ಎಲ್ಲರನ್ನೂ ಕೂಡ, ಕಾರ್ಯಕರ್ತರನ್ನ, ಸಮುದಾಯವಾರು, ಶಾಸಕರನ್ನ, ನಾಯಕರನ್ನ, ಮುಖಂಡರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಆಮೇಲೆ ಬದಲಾವಣೆ ಮಾಡೋಣ. ಸದ್ಯಕ್ಕೆ ಈಗ ಬೇಡ, ಈಗ ಸದ್ಯಕ್ಕೆ ಏನು ಬದಲಾವಣೆ ಬೇಡ, 6 ತಿಂಗಳು ಹಾಗೇ ತಳ್ಳೋಣ ಅಂತೇಳಿ ಹೈಕಮಾಂಡ್ ಏನಾದರೂ ಅಂದುಕೊಂಡು ಆ ಸಾಧ್ಯತೆ ಕಂಡು ಬಂದ್ರೆ ಆಗ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರ? ಅದು ಅನುಮಾನ. 6 ತಿಂಗಳೆಲ್ಲ ಕಾಯೋದಕ್ಕೆ ಆಗೋದಿಲ್ಲ. ಕೊಟ್ಟಿದ್ದೀರಾ ಮಾತು, ಉಳಿಸ್ಕೊಳ್ಳಿ. ಯಾಕೆ? ನೀವು ಹೇಳಿದಂತೆ ನಾನು ಅವತ್ತು ಹಿಂದೆ ಸರ್ದೆ, ಅವತ್ತು ನಾನು ಹಾಕ್ತಿದ್ದೆ, ಫಸ್ಟ್ ಟರ್ಮ್ ಹಾಕ್ತಾ ಇದ್ದೆ. ಹೈಕಮಾಂಡ್ ನೀವು ಹೇಳಿದಕ್ಕೆ ನಾನು ತಲೆಬಾಗಿದ್ದು, ಈಗ ನೀವು ಆ ಮಾತನ್ನು ಉಳಿಸ್ಕೊಳ್ಳಿ ಅಂತೇಳಿ 6 ತಿಂಗಳಲ್ಲ 6 ವಾರನೂ ಕೂಡ ಕಾಯೋದಿಲ್ಲ ಅಂತೇಳಿ ಪಟ್ಟು ಹಿಡಿಬಹುದು. ಇದೊಂದು ಸಾಧ್ಯತೆ ಇದೆ. ಇನ್ನು 4ನೇ ಸಾಧ್ಯತೆ ಏನು? ಈ ಜಂಜಾಟ, ಗಲಾಟೆ, ಹಗ್ಗ ಜಗ್ಗಾಟ, ಪವರ್ ಫೈಟ್, ಶೇರಿಂಗ್ ಫೈಟ್ ಯಾವುದು ಬೇಡ. ಸಿದ್ದರಾಮಯ್ಯ ಅವರೇ ಮುಂದುವರಿಲಿ, ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ, ಈಗ ಸದ್ಯಕ್ಕೆ ಬೇಡ, ಆಮೇಲೆ ನೋಡೋಣ, ವೇಟ್ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಿದ್ರೆ ಆಗ ಏನಾಗ್ಬೋದು ಪರಿಣಾಮ? ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೊಡ್ತಾರ? ಅವ್ರು ಬಂದು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಬಂದು ಹೇಳ್ಬೋದು, ಸಿದ್ದರಾಮಯ್ಯ ಅವ್ರನ್ನ ಕಂಟಿನ್ಯೂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಂದು ಹೇಳೋದಕ್ಕೆ ಸಾಧ್ಯ ಇಲ್ವಾ? ಆ ಸಾಧ್ಯತೆ ಕೂಡ ಇದೆ ಅಂತ ಹೇಳುತ್ತೆ ಒಂದಷ್ಟು ಮೂಲಗಳು. ಸುಮ್ಮನೆ ಇರ್ತಾರ? ಯಾಕಂದ್ರೆ ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದಿದ್ದೀವಿ, ಇವತ್ತು ನಮಗೆ ಡೆಲ್ಲಿಯಿಂದ ನೋಟಿಸ್ ಕೊಟ್ಟು ಕಿರುಕುಳ ಕೊಡ್ತಿದ್ದಾರೆ ಹೆರಾಲ್ಡ್ ಕೇಸಲ್ಲಿ, ನಾವು ಪಕ್ಷದ ಮೂಲ ನಾಯಕರು, ಮೂಲ ಕಾಂಗ್ರೆಸ್ಸಿಗರು, ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ವಹಿಸಿದ್ದೀವಿ, ನಮಗೆ ನೀವು ಅವಕಾಶವನ್ನ ಕೊಡ್ಲಿಲ್ಲ ಅಂತಂದ್ರೆ ಯಾರು ತಾನೇ ಒಪ್ಕೊಳ್ಳಕ್ ಸಾಧ್ಯ? ಆಗಲ್ಲ. ಬಿಡಿ, ನಾವು ನಮ್ಮ ದಾರಿ ನಾವು ನೋಡ್ಕೋತೀವಿ, ನಮ್ಗೆ ಗೊತ್ತಿದೆ, 100 ದಾರಿ ಇದೆ, ನಾವು ನೋಡ್ಕೋತೀವಿ ಅಂತೇಳಿ ಬಂದ್ ಹೇಳುವಂತ ಸಾಧ್ಯತೆ ಇದೆ. 5ನೇ ಸಾಧ್ಯತೆ ಏನು? ಒಂದು ವೇಳೆ
ಸಿದ್ದರಾಮಯ್ಯ ಅವ್ರನ್ನ ಕಂಟಿನ್ಯೂ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರೇ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಮುಂಬರುವಂತ ಚುನಾವಣೆಯಲ್ಲಿ ಗೆದ್ದಾಗ ನೀವೇ ಸಿಎಂ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡ್ತೀವಿ, ಈಗಲೇ ಘೋಷಣೆ ಮಾಡ್ಬಿಡ್ತೀವಿ, ನೀವು ಸೈಲೆಂಟ್ ಆಗಿರಿ ಅಂತ ಹೇಳಿ ಒಂದು ಆಫರ್ ಕೊಡ್ಬೋದು. ನಿಮ್ಮ ಬಣದಲ್ಲಿರುವಂತಹ ನಾಯಕರಿಗೆ, ನಿಮ್ಮ ಬಣದಲ್ಲಿರುವಂತಹ ಶಾಸಕರಿಗೆ ಹೆಚ್ಚಿನ ಸ್ಥಾನವನ್ನ ಮಾಡಿಕೊಡ್ತೀವಿ, ಹೆಚ್ಚಿನ ಸ್ಥಾನಮಾನಗಳನ್ನ ಕೊಡ್ತೀವಿ, ಈ ಕ್ಯಾಬಿನೆಟ್ ನಲ್ಲಿ ನಿಮ್ಮವರೇ ಹೆಚ್ಚಾಗಿರ್ತಾರೆ ಅಂತ ಹೇಳಿ ಆಫರ್ ಕೊಟ್ರೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರ ಆಪ್ತರು ಮಾತ್ರ ಒಪ್ಕೊಳ್ತಾರೆ. ನಮಗೆ ಮಂತ್ರಿಗಿರಿ ಸಿಗುತ್ತೆ, ನಾವ್ಯಾಕೆ ಒಪ್ಕೋಬಾರ್ದು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಬಣದ ಕೆಲ ಶಾಸಕರು ಅದನ್ನ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಇನ್ನು 6ನೇ ಸಾಧ್ಯತೆ ನೋಡಿ ಹೇಗಿದೆ ಅಂತೇಳಿ. ನೋಡಪ್ಪ, ನೀವಿಬ್ರು ಬೇಡ, ನೀವಿಬ್ರು ಜಗಳ ಆಡೋದ್ರಲ್ಲಿ ಏನೋ ಒಂದ್ ಕಡೆ ಸಮಸ್ಯೆ ಆಗತ್ತೆ, ಪಾರ್ಟಿಗೂ ಸಮಸ್ಯೆ ಆಗತ್ತೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗೆ ಇಳಿಸಿದ್ರೆ ಅಹಿಂದ ಮತಗಳ ಮೇಲೆ ಪರಿಣಾಮ ಬೀರುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನಕ್ಕೆ ಕೂರಿಸಲಿಲ್ಲ ಅಂತಂದ್ರೆ ಅವರ ಬಣದವರು ಅವ್ರ ಬಂಡೆ ಹೇಳುವಂತ ಸಾಧ್ಯತೆ ಇರುತ್ತೆ, ಒಕ್ಕಲಿಗ ಸಮುದಾಯ ಕೋಪ ಮಾಡ್ಕೊಳ್ಳುತ್ತೆ, ಒಂದ್ ಕಡೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇಬ್ರು ಬೇಡ, ದಲಿತ ಸಿಎಂ ಆಗಿ ಖರ್ಗೆ ಅವರನ್ನ ಆಯ್ಕೆ ಮಾಡ್ಬಿಡೋಣ ಅಂತ ಹೇಳಿದಾಗ ಒಪ್ಕೊಳ್ತಾರ. ಇಬ್ರು ಒಪ್ಕೊಳ್ಳೋದಿಲ್ಲ. ಇಷ್ಟು ಕಷ್ಟಪಟ್ಟಿದೀವಿ, ಇಲ್ಲ ನಾನಿರ್ಬೇಕು ಇಲ್ಲ ಅವ್ರಿರ್ಬೇಕು ಅಂತ ಮನಸ್ಥಿತಿ ಬರಬಹುದು. ಆಗ ಇಬ್ಬರಲ್ಲಿ ಒಂದು ತೀರ್ಮಾನಕ್ಕೆ ಬರಬಹುದು. ಈ ರೀತಿಯಾಗಿ ಒಂದಷ್ಟು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಫ್ಯೂಚರ್ ಅಲ್ಲಿ ಏನು ಬೇಕಾದ್ರೂ ಆಗಬಹುದು. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಈಗ ಎಲ್ಲರಲ್ಲೂ ಮೂಡ್ತಾ ಇರುವಂತ ಪ್ರಶ್ನೆ, ಏನ್ ಸಾಧ್ಯತೆ ಇದೆ, ಏನಾದ್ರೆ ಏನಾಗುತ್ತೆ, ಏನ್ ಆಗದೆ ಇದ್ರೆ ಆಗೇನಾಗ್ಬೋದು, ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಉದ್ಭವ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗ ಜನವರಿ ಕ್ರಾಂತಿ ಅಂತ ಹೇಳ್ತಾ ಇದೀವಲ್ವಾ, ಡಿಸೆಂಬರ್ ಮುಗಿತಾ ಬರ್ತಾ ಇದೆ, ಡಿಸೆಂಬರ್ ಆರಂಭದಲ್ಲಿದೆ, ನವೆಂಬರ್ ಕ್ರಾಂತಿ ಮುಗ್ದೋಯ್ತು, ಡಿಸೆಂಬರ್ ಸೆಷನ್ ಮುಗ್ದೋಗುತ್ತೆ, ಮತ್ತೆ ಶುರುವಾಗುತ್ತೆ ಕ್ರಾಂತಿ ಅಂತ ಹೇಳಲಾಗ್ತದೆ. ಅದು ಜನವರಿಗೆ ಶಿಫ್ಟ್ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ಒಂದು ವೇಳೆ ಈ ಕ್ರಾಂತಿ ಆದ್ರೆ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನು ನೋಡಿದಾಗ, ಮೊದಲನೇದಾಗಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದ್ಬಿಡುತ್ತೆ. ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಅವರು ತುಂಬಾ ಪಕ್ಷಕ್ಕೋಸ್ಕರ ಲಾಯಲ್ ಆಗಿದ್ದಾರೆ, ತುಂಬಾ ಪಕ್ಷದ ಸಂಘಟನೆಗೋಸ್ಕರ ತುಂಬಾ ಶ್ರಮಿಸಿದ್ದಾರೆ, ತುಂಬಾ ದುಡಿದಿದ್ದಾರೆ, ಜೈಲಿಗೂ ಹೋಗಿದ್ದಾರೆ, ಶ್ರಮಪಟ್ಟು ಇವತ್ತು ಕಾಂಗ್ರೆಸ್ ಅನ್ನ ಸರ್ಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ, ಆಡಳಿತ ಚುಕ್ಕಾಣಿ ಹಿಡಿಯೋದಕ್ಕೆ ಅವರು ಪ್ರಮುಖ ಪಾತ್ರವನ್ನ ಕೂಡ ವಹಿಸಿದ್ದಾರೆ. ಕೊಟ್ಟ ಮಾತಿನಂತೆ ಅವರನ್ನ ಸಿಎಂ ಮಾಡೋಣ ಅಂತ ಹೇಳಿ ಫರ್ಮಾನ ಹೊರಡಿಸ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ನೀವು ಸಿಎಂ ಹೋಗಿ ಅಂತ ಹೇಳ್ಬೋದು. ಆ ಸಾಧ್ಯತೆ ಏನಾದ್ರೂ ಆದ್ರೆ ಅದಕ್ಕೆ ಪರಿಣಾಮ ಏನಾಗುತ್ತೆ ಗೊತ್ತಾ? ಸಿದ್ದರಾಮಯ್ಯ ಅವರು ಬಂಡ್ ಹೇಳುವಂತ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ಯಾರು ಒಪ್ಕೊಳ್ಳಲ್ಲ. ನೇರವಾಗಿ ಅಲ್ದಿದ್ರು ಕೂಡ ಇಂಡೈರೆಕ್ಟ್ ಆಗಿ ಒಂದಷ್ಟು ಬಂಡ್ ಹೇಳುವಂತ ಸಾಧ್ಯತೆ ಇದ್ದೇ ಇರುತ್ತೆ. ನೋಡಿ, ಇದು ಸಾಧ್ಯತೆ ಒಂದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವ ಸಾಧ್ಯತೆ ಕಂಡು ಬಂದಾಗ ಅದಕ್ಕೆ ಪರಿಣಾಮ ಏನಾಗುತ್ತೆ? ಬಂಡ್ ಹೇಳುವಂತ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇ ಸಾಧ್ಯತೆ ಏನಾಗ್ಬೋದು? ಹೈಕಮಾಂಡ್ ಸದ್ಯಕ್ಕೆ ಎಲ್ಲವೂ ಕೂಡ ತಣ್ಣಗಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ, ಇಬ್ರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ, ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಎಲ್ಲವೂ ತಣ್ಣಗಾಗಿದೆ. ಇದನ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋಣ ಸ್ವಲ್ಪ ದಿನ. ಎಲ್ಲಿವರೆಗೂ? ಬಜೆಟ್ ವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ಲಿ, ಆಮೇಲೆ ಮುಂದಿಗೆ ನೋಡೋಣ. ಈಗ ಸೆಷನ್ ಅಂತ ಬಂತು, ಸೆಷನ್ ಮುಗಿದ್ಬಿಡ್ಲಿ. ಇಲ್ಲ ಅಂತಂದ್ರೆ ವಿಪಕ್ಷಗಳು ನಮ್ಮನ್ನ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸೆಷನ್ ಸೆಷನ್ ಆರಂಭ ಆಗ್ತಾ ಇದೆ. ಸೆಷನ್ ಮುಗಿದ್ಮೇಲೆ ಬಜೆಟ್ ವರೆಗೂ ಕೂಡ ಅವರೇ ಆಗಿರ್ಲಿ, ಒಂದು ರೆಕಾರ್ಡ್ ಬ್ರೇಕ್ ಆಗುತ್ತೆ, ಅದೊಂದು ರೆಕಾರ್ಡ್ ಮಾಡ್ಬಿಡ್ಲಿ ಅಂತ ಹೇಳಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆಗ ಅದರ ಪರಿಣಾಮ ಏನಾಗುತ್ತೆ? ಡಿ ಕೆ ಶಿವಕುಮಾರ್ ಅವರು ಸುತಾರಾಮ್ ಒಪ್ಪಿಕೊಳ್ಳೋದು ಅನುಮಾನ ಅನ್ನೋದು ಆ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಲಾಗ್ತದೆ. ಇನ್ನು ಮೂರನೇ ಸಾಧ್ಯತೆ ಏನು ನೋಡಿ, 6 ತಿಂಗಳ ಬಳಿಕ ನೀವು ಸುಮ್ಮನೆ ಇದ್ದೀರಿ, ಶಾಂತವಾಗಿರಿ, ಈಗಲೇ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಬಿಟ್ರೆ ಕಷ್ಟ ಆಗತ್ತೆ. ಎಲ್ಲರನ್ನೂ ಕೂಡ, ಕಾರ್ಯಕರ್ತರನ್ನ, ಸಮುದಾಯವಾರು, ಶಾಸಕರನ್ನ, ನಾಯಕರನ್ನ, ಮುಖಂಡರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋಣ. ವಿಶ್ವಾಸಕ್ಕೆ ತಗೊಂಡು ಆಮೇಲೆ ಬದಲಾವಣೆ ಮಾಡೋಣ. ಸದ್ಯಕ್ಕೆ ಈಗ ಬೇಡ, ಈಗ ಸದ್ಯಕ್ಕೆ ಏನು ಬದಲಾವಣೆ ಬೇಡ, 6 ತಿಂಗಳು ಹಾಗೇ ತಳ್ಳೋಣ ಅಂತೇಳಿ ಹೈಕಮಾಂಡ್ ಏನಾದರೂ ಅಂದುಕೊಂಡು ಆ ಸಾಧ್ಯತೆ ಕಂಡು ಬಂದ್ರೆ ಆಗ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರ? ಅದು ಅನುಮಾನ.
6 ತಿಂಗಳೆಲ್ಲ ಕಾಯೋದಕ್ಕೆ ಆಗೋದಿಲ್ಲ. ಕೊಟ್ಟಿದ್ದೀರಾ ಮಾತು ಉಳಿಸ್ಕೊಳ್ಳಿ. ಯಾಕೆ ನೀವು ಹೇಳಿದಂತೆ ನಾನು ಅವತ್ತು ಹಿಂದೆ ಸರ್ದೆ, ಅವತ್ತು ನಾನು ಹಾಕ್ತಿದ್ದೆ, ಫಸ್ಟ್ ಟರ್ಮ್ ಹಾಕ್ತಾ ಇದ್ದೆ. ಹೈಕಮಾಂಡ್ ನೀವು ಹೇಳಿದಕ್ಕೆ ನಾನು ತಲೆಬಾಗಿದ್ದು, ಈಗ ನೀವು ಆ ಮಾತನ್ನು ಉಳಿಸ್ಕೊಳ್ಳಿ ಅಂತೇಳಿ 6 ತಿಂಗಳಲ್ಲ 6 ವಾರನೂ ಕೂಡ ಕಾಯೋದಿಲ್ಲ ಅಂತೇಳಿ ಪಟ್ಟು ಹಿಡಿಬಹುದು. ಇದೊಂದು ಸಾಧ್ಯತೆ ಇದೆ. ಇನ್ನು 4ನೇ ಸಾಧ್ಯತೆ ಏನು? ಈ ಜಂಜಾಟ, ಗಲಾಟೆ, ಹಗ್ಗ ಜಗ್ಗಾಟ, ಪವರ್ ಫೈಟ್, ಶೇರಿಂಗ್ ಫೈಟ್ ಯಾವುದು ಬೇಡ. ಸಿದ್ದರಾಮಯ್ಯವರೇ ಮುಂದುವರಿಲಿ, ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ, ಈಗ ಸದ್ಯಕ್ಕೆ ಬೇಡ, ಆಮೇಲೆ ನೋಡೋಣ, ವೆಯ್ಟ್ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯವರನ್ನ ಮುಂದುವರಿಸಿದ್ರೆ ಆಗ ಏನಾಗ್ಬೋದು ಪರಿಣಾಮ? DK ಶಿವಕುಮಾರ್ ಅವರು ಸುಮ್ಮನೆ ಕೊಡ್ತಾರ? ಅವ್ರು ಬಂದು ಹೇಳ್ತಾರೆ. DK ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಬಂದ್ ಹೇಳ್ಬೋದು, ಸಿದ್ದರಾಮಯ್ಯ ಅವ್ರನ್ನ ಕಂಟಿನ್ಯೂ ಮಾಡಿದ್ರೆ DK ಶಿವಕುಮಾರ್ ಅವರು ಬಂದ್ ಹೇಳೋದಕ್ಕೆ ಸಾಧ್ಯ ಇಲ್ವಾ? ಆ ಸಾಧ್ಯತೆ ಕೂಡ ಇದೆ ಅಂತ ಹೇಳುತ್ತೆ ಒಂದಷ್ಟು ಮೂಲಗಳು. ಸುಮ್ಮನೆ ಇರ್ತಾರ? ಯಾಕಂದ್ರೆ ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದಿದ್ದೀವಿ, ಇವತ್ತು ನಮಗೆ ಡೆಲ್ಲಿಯಿಂದ ನೋಟಿಸ್ ಕೊಟ್ಟು ಕಿರುಕುಳ ಕೊಡ್ತಿದ್ದಾರೆ ಹೆರಾಲ್ಡ್ ಕೇಸಲ್ಲಿ, ನಾವು ಪಕ್ಷದ ಮೂಲ ನಾಯಕರು, ಮೂಲ ಕಾಂಗ್ರೆಸ್ಸಿಗರು, ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ವಹಿಸಿದ್ದೀವಿ, ನಮಗೆ ನೀವು ಅವಕಾಶವನ್ನ ಕೊಡ್ಲಿಲ್ಲ ಅಂತಂದ್ರೆ ಯಾರು ತಾನೇ ಒಪ್ಕೊಳ್ಳೋಕೆ ಸಾಧ್ಯ? ಆಗಲ್ಲ. ಬಿಡಿ, ನಾವು ನಮ್ಮ ದಾರಿ ನಾವು ನೋಡ್ಕೋತೀವಿ, ನಮ್ಗೆ ಗೊತ್ತಿದೆ, 100 ದಾರಿ ಇದೆ, ನಾವು ನೋಡ್ಕೋತೀವಿ ಅಂತೇಳಿ ಬಂದ್ ಹೇಳುವಂತ ಸಾಧ್ಯತೆ ಇದೆ. 5ನೇ ಸಾಧ್ಯತೆ ಏನು? ಒಂದು ವೇಳೆ ಸಿದ್ದರಾಮಯ್ಯ ಅವ್ರನ್ನ ಕಂಟಿನ್ಯೂ ಮಾಡ್ತೀವಿ, DK ಶಿವಕುಮಾರ್ ಅವರೇ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, ಮುಂಬರುವಂತ ಚುನಾವಣೆಯಲ್ಲಿ ಗೆದ್ದಾಗ ನೀವೇ ಸಿಎಂ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡ್ತೀವಿ, ಈಗಲೇ ಘೋಷಣೆ ಮಾಡ್ಬಿಡ್ತೀವಿ, ನೀವು ಸೈಲೆಂಟ್ ಆಗಿರಿ ಅಂತ ಹೇಳಿ ಒಂದು ಆಫರ್ ಕೊಡ್ಬೋದು. ನಿಮ್ಮ ಬಣದಲ್ಲಿರುವಂತಹ ನಾಯಕರಿಗೆ, ನಿಮ್ಮ ಬಣದಲ್ಲಿರುವಂತಹ ಶಾಸಕರಿಗೆ ಹೆಚ್ಚಿನ ಸ್ಥಾನವನ್ನ ಮಾಡಿಕೊಡ್ತೀವಿ, ಹೆಚ್ಚಿನ ಸ್ಥಾನಮಾನಗಳನ್ನ ಕೊಡ್ತೀವಿ, ಈ ಕ್ಯಾಬಿನೆಟ್ನಲ್ಲಿ ನಿಮ್ಮವರು ಹೆಚ್ಚಾಗಿರ್ತಾರೆ ಅಂತ ಹೇಳಿ ಆಫರ್ ಕೊಟ್ರೆ DK ಶಿವಕುಮಾರ್ ಅವರು ಒಪ್ಕೊಳ್ತಾರೋ ಗೊತ್ತಿಲ್ಲ, ಅವರ ಆಪ್ತರು ಮಾತ್ರ ಒಪ್ಕೊಳ್ತಾರೆ. ನಮಗೆ ಮಂತ್ರಿಗಿರಿ ಸಿಗುತ್ತೆ, ನಾವ್ಯಾಕೆ ಒಪ್ಕೋಬಾರ್ದು ಅಂತೇಳಿ DK ಶಿವಕುಮಾರ್ ಅವರ ಬಣದ ಕೆಲ ಶಾಸಕರು ಅದನ್ನ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಇನ್ನು 6ನೇ ಸಾಧ್ಯತೆ ನೋಡಿ ಹೇಗಿದೆ ಅಂತೇಳಿ. ನೋಡಪ್ಪ, ನೀವಿಬ್ರು ಬೇಡ, ನೀವಿಬ್ರು ಜಗಳ ಆಡೋದ್ರಲ್ಲಿ ಏನೋ ಒಂದ್ ಕಡೆ ಸಮಸ್ಯೆ ಆಗುತ್ತೆ, ಪಾರ್ಟಿಗೂ ಸಮಸ್ಯೆ ಆಗುತ್ತೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗೆ ಇಳಿಸಿದ್ರೆ ಅಹಿಂದ ಮತಗಳ ಮೇಲೆ ಪರಿಣಾಮ ಬೀಳುತ್ತೆ. DK ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನಕ್ಕೆ ಕೂರಿಸಲಿಲ್ಲ ಅಂತಂದ್ರೆ ಅವರ ಬಣದವರು ಅವರು ಬಂದು ಹೇಳುವಂತ ಸಾಧ್ಯತೆ ಇರುತ್ತೆ, ಒಕ್ಕಲಿಗ ಸಮುದಾಯ ಕೋಪ ಮಾಡ್ಕೊಳ್ಳುತ್ತೆ, ಒಂದ್ ಕಡೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇಬ್ರು ಬೇಡ, ದಲಿತ ಸಿಎಂ ಆಗಿ ಖರ್ಗೆ ಅವರನ್ನ ಆಯ್ಕೆ ಮಾಡ್ಬಿಡೋಣ ಅಂತ ಹೇಳಿದಾಗ ಒಪ್ಕೊಳ್ತಾರ? ಇಬ್ರು ಒಪ್ಕೊಳ್ಳೋದಿಲ್ಲ. ಇಷ್ಟು ಕಷ್ಟಪಟ್ಟಿದೀವಿ, ಇಲ್ಲ ನಾನು ಇರಬೇಕು ಇಲ್ಲ ಅವ್ರು ಇರಬೇಕು ಅಂತ ಮನಸ್ಥಿತಿ ಬರಬಹುದು. ಆಗ ಇಬ್ಬರಲ್ಲಿ ಒಂದು ತೀರ್ಮಾನಕ್ಕೆ ಬರ್ಬೋದು. ಈ ರೀತಿಯಾಗಿ ಒಂದಷ್ಟು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಫ್ಯೂಚರ್ ಅಲ್ಲಿ ಏನು ಬೇಕಾದ್ರೂ ಆಗಬಹುದು. ಮುಂದಿನ ಸುದ್ದಿ ಗಮನ ಕೊಡೋಣ.